ಈ ಚಳಿಗೆ ಬಿಸಿ ಬಿಸಿಯಾದ ಇಡ್ಲಿ ಜೊತೆ ಬಿಸಿ ಬಿಸಿಯಾದ ಅವರೆಕಾಳು ಸಾಂಬಾರು ತಿಂತಾ ಇದ್ರೆ ಆಹಾ ಸ್ವರ್ಗ. ನೋಡಿದ್ರೇನೆ ಬಾಯಾಗ ನೀರು ಬರ್ತದೆ ಅಲ್ಲ. ಹೆಂಗ್ ಮಾಡೋದು ಅಂತ ನೋಡೋಣ ಬನ್ರಿ. ಇವತ್ತು ಯಾವುದೇ ಈರುಳ್ಳಿ ಮತ್ತೆ ತೊಗರಿ ಬೇಳೆನ ಬಳಸದೆ ಅವರೆಬೇಳೆ ಸಾಂಬಾರು ಮಾಡಕತ್ತೇನೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಕಾಳು, ನೀವು ಉದ್ದಿನ ಬೇಳೆನಾದರೂ ತಗೋಬೋದು. 1 ಟೇಬಲ್ ಸ್ಪೂನ್ ಮೆಂತೆ, ಸ್ವಲ್ಪ ಸಾಸಿವೆ, 3ರಿಂದ 4 ಒಣಮೆಣಸಿನಕಾಯಿ, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಕಾಳು, ಹವೀಜ ಅಂತಾರಲ್ಲ ಅದನ್ನು. ಮತ್ತು ಇಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಮತ್ತು 2ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ 1/4 kg ಆಗುವಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ತೊಗೊಳ್ರಿ. ನಾನು 1/4 kg ಆಗುವಷ್ಟು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು 4ರಿಂದ 5 ಅಥವಾ 3ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಒಗ್ಗರಣೆಗೆ ಕರಿಬೇವು ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡು ಇಟ್ಕೊಂಡಿದ್ದೆ. ಮೊದಲಿಗೆ ಅವರೆಕಾಳನ್ನ ಬೇಯಿಸ್ಕೊಳ್ಳೋಣ. ಅದು ಬೇಯೋಷ್ಟರಲ್ಲಿ ಆ ಕಡೆ ಮೇಲೆ ಮಸಾಲೆ ರೆಡಿ ಮಾಡ್ಕೋಬಹುದು. ಈಗ ಕುಕ್ಕರ್ ತೊಗೊಂಡು ಅದಕ್ಕೆ ಸಪ್ರೇಟ್ ಮಾಡ್ಕೊಂಡಿರೋಂಥ ಅವರೆಕಾಳನ್ನ ಅದಕ್ಕೆ ಹಾಕ್ಕೊಂಡು ಅವರೆಕಾಳು ಮುಳುಗುವಷ್ಟು ನೀರು ಹಾಕ್ಕೊಳ್ತೀನಿ. ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ, ನಾನೇನು 2ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಈಗ ಒಂದು 2 ವಿಷಲ್ ಕುದಿಸ್ಕೊತೀನಿ. ಜಾಸ್ತಿ ಕುದ್ರದು ಚೆನ್ನಾಗಾಗಂಗಿಲ್ಲ, 2 ವಿಷಲ್ ಆದರೆ ಸರಿಯಾಗಿ ಕುದಿರ್ತವೆ. ಈಗ ಅದು ಕುದಿಯುವಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಿನ ಕಾಳು, ಜೀರಿಗೆ, ಸಾಸಿವೆ, ಮೆಂತೆ ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ. ಈಗ ಇಲ್ಲಿ ನಾನು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 3 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕನ್ನೋರು ಸ್ವಲ್ಪ ಹಸಿ ಮೆಣಸಿನ್ಕಾಯ್ದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ರಿ. ಈಗ ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ತುರಿದಿರುವಂಥ ಒಣ ಕೊಬ್ಬರಿನ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿಕೊಂಡು ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಿ ಬಿಡ್ತೀನಿ. ಈ ಕಡೆ ಅವರೆಕಾಳೆಲ್ಲ ಬೆಂದ್ಕೊಂಡಿದ್ದಾವೆ. ಈ ಟೊಮೆಟೊ ಬೆಂದಿರುವಂಥ ಟೊಮೆಟೊನ ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊತೀನಿ. ನಾವು ಯಾಕಂತಂದರೆ ಇದನ್ನು ಮಿಕ್ಸಿಗೆ ಹಾಕಬೇಕಲ್ಲ, ಅದಕ್ಕೆ ಇದನ್ನೆಲ್ಲ ಟೊಮೆಟೊನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ಎಲ್ಲ ಐಟಮ್ಸ್ನು ಅದಕ್ಕೆ ಹಾಕೋಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿನ ಹಾಕೊತೀನಿ. ಮತ್ತು 1-2 ಸ್ಪೂನು ಬೇಯಿಸಿರುವಂಥ ಅವರೆಕಾಳು ಹಾಕೊತೀನಿ. ಇಲ್ಲ ಅಂತಂದರೆ ಅವರೆಕಾಳು ಮತ್ತು ನೀರು ಎಲ್ಲ ಸಪ್ರೇಟ್ ಆಗುತ್ತೆ. ಅದಕ್ಕೆ ಈ ಥರ ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಚೆನ್ನಾಗಿ ಬರ್ತೈತಿ ಅಂತ ಹೇಳಿ. ಆಮೇಲೆ ಸಪ್ರೇಟ್ ಮಾಡ್ಕೊಂಡಿರುವಂಥ ಬೇಯಿಸಿರುವಂಥ ಟೊಮೆಟೊನ ಅದಕ್ಕೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ನಾನೀಗ. ಈಗ ಒಂದು ಬಾಣಲಿ ತೊಗೊಂಡು ಅದು ಬೇಯಿಸಿರುವಂಥ ಅವರೆಕಾಳನ್ನ ಅದಕ್ಕೆ ಹಾಕೊತೀನಿ. ನೀರು ಜೊತೆನೇ ಹಾಕೊಳ್ರಿ. ಆಮೇಲೆ ನೆನೆಸಿರುವಂಥ ಹುಣಸೆಹಣ್ಣಿನ ರಸ ಹಾಕೊತೀನಿ. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಆ ಮಾಡ್ಕೊಂಡಿರುವಂಥ ಪೇಸ್ಟ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಏನಾದರೂ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಅನಿಸಿದ್ರೆ ಎಷ್ಟು ಬೇಕಲ್ಲ ಅಷ್ಟು ನೀರು ನೋಡಿಕೊಂಡು ಸೇರಿಸ್ಕೊಳ್ರಿ. 1-2 ಕುದಿ ಕುದಿಸಿದ್ರೆ ಅದೇನು ಸ್ವಲ್ಪ ಗಟ್ಟಿ ಆಗ್ತೈತಿ, ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಈಗ ಇಲ್ಲಿ ಒಗ್ಗರಣೆ ಮಾಡ್ಕೊತೀನಿ. ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, 3ರಿಂದ 4 ಬೆಳ್ಳುಳ್ಳಿ ಹೆಸರನ್ನ ಜಜ್ಜಿ ಇದನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಖಡಕ್ಕಾಗಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆನ ಅದಕ್ಕೆ ಸಾಂಬಾರು ಸೇರಿಸಿದ್ರೆ ಆಯಿತು, ನಿಮ್ಮದು ಅವರೆಕಾಳು ಸಾಂಬಾರು ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ 1-2 ಕುದಿ ಕುದಿಸಿದ್ರೆ ಸಾಕು, ನಿಮ್ಮದು ಅವರೆಕಾಳು ಸಾಂಬಾರು ರೆಡಿ ಆಯಿತು. ಇದು ಅನ್ನದ ಜೊತೆ ಇಲ್ಲ ಇಡ್ಲಿ ಜೊತೆ ಎಲ್ಲರ ಜೊತೆ ತುಂಬ ಟೇಸ್ಟಿಯಾಗಿರ್ತೈತಿ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ.